ನಮ್ಮ ಜೊತೆಗೆ ಸಚಿವರಾದಂಥ MC ಸುಧಾಕರ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಭಾಳ ಪ್ರಮುಖವಾಗಿ ನಿನ್ನೆ ಏನು ಡಿನ್ನರ್ ಮೀಟಿಂಗ್ ನಡೀತು, ತಾವು ಕೂಡ ಆಗಿದ್ರಿ ಅನ್ನುವಂಥದ್ದು. ಏನೆಲ್ಲ ಚರ್ಚೆ ಆಯಿತು, ಏನು ವಿಚಾರಕ್ಕೆ ಸೇರಿದ್ರಿ ಅಂತ? ನೋಡಿ, ಇಲ್ಲಿ ಕೋಮಲಣ್ಣ ದೊಡ್ಡಣ್ಣನವರು ಅಂತಕ್ಕಂಥವರು ಹಿರಿಯರು, ಅವರ ಕುಟುಂಬಸ್ಥರು, ಅವರ ಹಿಂದೆ DCC ಪ್ರೆಸಿಡೆಂಟ್ ಆಗಿದ್ದಂಥವರು, ಅವರ ಮಗ ಪ್ರವೀಣ್ ದೊಡ್ಡಣ್ಣನವರು ಮತ್ತು ಅವರ ಇತರೆ ಸೋದರರು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಭಾಳ ದಿವಸದಿಂದ ಮನೆಗೆ ಬನ್ನಿ ಊಟಕ್ಕೆ ಅಂತಕ್ಕಂಥದ್ದನ್ನು ಹೇಳಿದ್ರಂತೆ. ಅವರು ನಮಗೆಲ್ರಿಗೂ ಆಹ್ವಾನ ಕೊಟ್ಟರು, ಬನ್ನಿ ಊಟಕ್ಕೆ ಹೋಗೋಣ ಅಂಥೇಳಿ. ಕ್ಯಾಬಿನೆಟ್ ಮುಗಿದ ನಂತರ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳು ಈ ರೀತಿ ಊಟಕ್ಕೆ ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಹೇಳಿ ಅವರು ಒಂದು 5 ನಿಮಿಷ ಮುಂಚೆ ನಿರ್ಗಮಿಸಿದರು. ನಾವು ಕ್ಯಾಬಿನೆಟ್ ಆದಮೇಲೆ ನಾವು ಕೂಡ ಅಲ್ಲಿ ಹೋಗಿದ್ವಿ. ಅಲ್ಲಿ ಕೇವಲ ಒಂದು ಖಾಸಗಿ ಒಂದು ಊಟದ ಕಾರ್ಯಕ್ರಮ ಬಿಟ್ಟರೆ ಬೇರೆ ಯಾವುದೇ ರಾಜಕೀಯ ಪ್ರಶ್ನೆ ಇಲ್ಲ. ನಾನು ನಿನ್ನೆ ಅಲ್ಲ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಫಿರೋಜ್ ಸೇಠ್, ನಮ್ಮ ಮಾಜಿ ಶಾಸಕರು, ನಮ್ಮ ಆಸಿಫ್ ಸೇಠ್ ಅವರ ಸೋದರರ ಮನೆಯಲ್ಲಿ ಕೂಡ ಊಟಕ್ಕೆ ಹೋಗಿದ್ದೆ. ಅದರಿಂದ ಇವೆಲ್ಲ ಖಾಸಗಿ ಒಂದು ಮುಖ್ಯಮಂತ್ರಿಗಳು ಯಾವಾಗಲೇ ಇಲ್ಲಿ ಬಂದರೂ ಕೂಡ ಅವರು ಇಲ್ಲಿ ಅವರು ಕಾರ್ಯಕ್ರಮದಲ್ಲಿ ಇಲ್ಲಿ ಏನು ಫಿರೋಜ್ ಸೇಠ್ ಅವ್ರ ಮನೆಗೆ ಹೋಗುವಂಥದ್ದು ವಾಡಿಕೆ. ಈ ರೀತಿ ಖಾಸಗಿ ಒಂದು ಕಾರ್ಯಕ್ರಮಕ್ಕೆ ಹೋಗುವಂಥದ್ದನ್ನೆಲ್ಲ ದೊಡ್ಡದಾಗಿ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ತಾವು ಯೋಚನೆ ಮಾಡಬೇಕು. DK ಶಿವಕುಮಾರ್ ಬಣದಿಂದ ಐತೌಂಡ್ಕೂಟ ಆಗಿದೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಖಂಡಿತ ಆ ರೀತಿ ಯಾವುದು ಬಣ ಮತ್ತೊಂದು ಇಲ್ಲ. ವಿಷಯ ಈಗ ಹೈಕಮಾಂಡ್ ಮಟ್ಟದಲ್ಲಿ ಇರ್ತಕ್ಕಂಥದ್ದು ಆದ್ದರಿಂದ ಇದ್ರ ಬಗ್ಗೆ ನಾವು ಹೆಚ್ಚು ಅದರ ಬಗ್ಗೆ ಪ್ರಾಮುಖ್ಯತೆ ಕೊಡುವಂಥ ಅವಶ್ಯಕತೆ ಇಲ್ಲ. ಈ ಥರದ ಹೇಳಿಕೆಗಳನ್ನೆಲ್ಲ ಯಾವ ರೀತಿಯಾಗಿ ಗಮನಿಸ್ತಾ ಇದೆ ಪಕ್ಷ ಅಂತ ಸರ್? ಯತೀಂದ್ರ ಅವರು, ಸಿದ್ದರಾಮಯ್ಯ ಅವರೇ 5 ವರ್ಷ ಇರ್ತಾರೆ, ಬದಲಾವಣೆ ಆಗಲ್ಲ ಅನ್ನೋಂಥದ್ದು, ಆದರೆ ಹೈಕಮಾಂಡ್ ಬಾಯಿ ಮುಚ್ಕೊಂಡಿರಿ ಅನ್ನೋಂಥದ್ದು ಗೊಂದಲ ಸೃಷ್ಟಿ ಆಗ್ತಾ ಇದೆಯಲ್ಲ ಅಂತ ಸರ್? ನೋಡಿ, ನಾನು ಎಲ್ಲ ನಮ್ಮ ಮಾನ್ಯ ಶಾಸಕರು ಸ್ನೇಹಿತರಲ್ಲಿ ವಿನಂತಿಸ್ಕೊಳ್ತೇನೆ, ಯಾರೇ ಆಗಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಇದಕ್ಕೆ ಏನು ಹೇಳಬೇಕು ಅಂತಕ್ಕಂಥದ್ದು ನಾವು ಸದ್ಯದಲ್ಲೇ ಹೇಳ್ತೀವಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದ್ದರಿಂದ ಇದ್ರ ಬಗ್ಗೆ ವಿಷಯ ಪ್ರಸ್ತಾಪ ಮಾಡ್ತಕ್ಕಂಥದ್ದು ನಮ್ಮ ಎಲ್ಲರ ಒಂದು ನಮ್ಮ ವ್ಯಾಪ್ತಿ ಮೀರಿರ್ತಕ್ಕಂಥದ್ದು. ಅದರಿಂದ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬಾರ್ದು. ಇನ್ನು ಎಷ್ಟು ಜನ ಶಾಸಕರು ಸೇರಿದ್ರು ಸರ್? ಏನಾದ್ರು ಚರ್ಚೆ ಆಯ್ತಾ ಅಂತ ಸರ್? ನೋಡಿ, ನಾನು ಕ್ಯಾಬಿನೆಟ್ ಮೀಟಿಂಗ್ ಆದ ನಂತರ ಹೋಗಿದ್ದು. ನಾನು ಆ ರೀತಿ ಶಾಸಕರು ಎಷ್ಟು ಜನ ಬಂದಿದ್ದರು ಮತ್ತೊಂದು ಮಾಡೋಕ್ಕೆ ಲೆಕ್ಕ ಮಾಡೋಕ್ಕೆ ಹೋಗಿರಲಿಲ್ಲ. ಅವರು ಊಟಕ್ಕೆ ಕರೆದಿದ್ರು, ಊಟ ಮಾಡಿ ವಾಪಸ್ ಬಂದು. ಓಕೆ, ಇದಿಷ್ಟು ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಅವ್ರ ಮಾತು. ಊಟಕ್ಕೆ ಕರೆದಿದ್ರು, ಊಟ ಅಷ್ಟೇ ಮಾಡಿದ್ದೇವೆ, ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ, ಅಲ್ಲಿ ಬಣ ರಾಜಕೀಯ ಇಲ್ಲ, ಆದರೆ ಹೈಕಮಾಂಡ್ ಎಲ್ಲವನ್ನು ಬಗೆಹರಿಸುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರ್ತಿಮಠ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆಗೆ ಸಚಿವರಾದಂಥ MC ಸುಧಾಕರ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಭಾಳ ಪ್ರಮುಖವಾಗಿ ನಿನ್ನೆ ಏನು ಡಿನ್ನರ್ ಮೀಟಿಂಗ್ ನಡೀತು, ತಾವು ಕೂಡ ಆಗಿದ್ರಿ ಅನ್ನುವಂಥದ್ದು. ಏನೆಲ್ಲ ಚರ್ಚೆ ಆಯಿತು, ಏನು ವಿಚಾರಕ್ಕೆ ಸೇರಿದ್ರಿ ಅಂತ? ನೋಡಿ, ಇಲ್ಲಿ ಕೋಮಲಣ್ಣ ದೊಡ್ಡಣ್ಣನವರು ಅಂತಕ್ಕಂಥವರು ಹಿರಿಯರು, ಅವರ ಕುಟುಂಬಸ್ಥರು, ಅವರ ಹಿಂದೆ DCC ಪ್ರೆಸಿಡೆಂಟ್ ಆಗಿದ್ದಂಥವರು, ಅವರ ಮಗ ಪ್ರವೀಣ್ ದೊಡ್ಡಣ್ಣನವರು ಮತ್ತು ಅವರ ಇತರೆ ಸೋದರರು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಭಾಳ ದಿವಸದಿಂದ ಮನೆಗೆ ಬನ್ನಿ ಊಟಕ್ಕೆ ಅಂತಕ್ಕಂಥದ್ದನ್ನು ಹೇಳಿದ್ರಂತೆ. ಅವರು ನಮಗೆಲ್ರಿಗೂ ಆಹ್ವಾನ ಕೊಟ್ಟರು, ಬನ್ನಿ ಊಟಕ್ಕೆ ಹೋಗೋಣ ಅಂಥೇಳಿ. ಕ್ಯಾಬಿನೆಟ್ ಮುಗಿದ ನಂತರ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳು ಈ ರೀತಿ ಊಟಕ್ಕೆ ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಹೇಳಿ ಅವರು ಒಂದು 5 ನಿಮಿಷ ಮುಂಚೆ ನಿರ್ಗಮಿಸಿದರು. ನಾವು ಕ್ಯಾಬಿನೆಟ್ ಆದಮೇಲೆ ನಾವು ಕೂಡ ಅಲ್ಲಿ ಹೋಗಿದ್ವಿ. ಅಲ್ಲಿ ಕೇವಲ ಒಂದು ಖಾಸಗಿ ಒಂದು ಊಟದ ಕಾರ್ಯಕ್ರಮ ಬಿಟ್ಟರೆ ಬೇರೆ ಯಾವುದೇ ರಾಜಕೀಯ ಪ್ರಶ್ನೆ ಇಲ್ಲ. ನಾನು ನಿನ್ನೆ ಅಲ್ಲ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಫಿರೋಜ್ ಸೇಠ್, ನಮ್ಮ ಮಾಜಿ ಶಾಸಕರು, ನಮ್ಮ ಆಸಿಫ್ ಸೇಠ್ ಅವರ ಸೋದರರ ಮನೆಯಲ್ಲಿ ಕೂಡ ಊಟಕ್ಕೆ ಹೋಗಿದ್ದೆ. ಅದರಿಂದ ಇವೆಲ್ಲ ಖಾಸಗಿ ಒಂದು ಮುಖ್ಯಮಂತ್ರಿಗಳು ಯಾವಾಗಲೇ ಇಲ್ಲಿ ಬಂದರೂ ಕೂಡ ಅವರು ಇಲ್ಲಿ ಅವರು ಕಾರ್ಯಕ್ರಮದಲ್ಲಿ ಇಲ್ಲಿ ಏನು ಫಿರೋಜ್ ಸೇಠ್ ಅವ್ರ ಮನೆಗೆ ಹೋಗುವಂಥದ್ದು ವಾಡಿಕೆ. ಈ ರೀತಿ ಖಾಸಗಿ ಒಂದು ಕಾರ್ಯಕ್ರಮಕ್ಕೆ ಹೋಗುವಂಥದ್ದನ್ನೆಲ್ಲ ದೊಡ್ಡದಾಗಿ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ತಾವು ಯೋಚನೆ ಮಾಡಬೇಕು. DK ಶಿವಕುಮಾರ್ ಬಣದಿಂದ ಐತೌಂಡ್ಕೂಟ ಆಗಿದೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಖಂಡಿತ ಆ ರೀತಿ ಯಾವುದು ಬಣ ಮತ್ತೊಂದು ಇಲ್ಲ. ವಿಷಯ ಈಗ ಹೈಕಮಾಂಡ್ ಮಟ್ಟದಲ್ಲಿ ಇರ್ತಕ್ಕಂಥದ್ದು ಆದ್ದರಿಂದ ಇದ್ರ ಬಗ್ಗೆ ನಾವು ಹೆಚ್ಚು ಅದರ ಬಗ್ಗೆ ಪ್ರಾಮುಖ್ಯತೆ ಕೊಡುವಂಥ ಅವಶ್ಯಕತೆ ಇಲ್ಲ. ಈ ಥರದ ಹೇಳಿಕೆಗಳನ್ನೆಲ್ಲ ಯಾವ ರೀತಿಯಾಗಿ ಗಮನಿಸ್ತಾ ಇದೆ ಪಕ್ಷ ಅಂತ ಸರ್? ಯತೀಂದ್ರ ಅವರು, ಸಿದ್ದರಾಮಯ್ಯ ಅವರೇ 5 ವರ್ಷ ಇರ್ತಾರೆ, ಬದಲಾವಣೆ ಆಗಲ್ಲ ಅನ್ನೋಂಥದ್ದು, ಆದರೆ ಹೈಕಮಾಂಡ್ ಬಾಯಿ ಮುಚ್ಕೊಂಡಿರಿ ಅನ್ನೋಂಥದ್ದು ಗೊಂದಲ ಸೃಷ್ಟಿ ಆಗ್ತಾ ಇದೆಯಲ್ಲ ಅಂತ ಸರ್? ನೋಡಿ, ನಾನು ಎಲ್ಲ ನಮ್ಮ ಮಾನ್ಯ ಶಾಸಕರು ಸ್ನೇಹಿತರಲ್ಲಿ ವಿನಂತಿಸ್ಕೊಳ್ತೇನೆ, ಯಾರೇ ಆಗಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಇದಕ್ಕೆ ಏನು ಹೇಳಬೇಕು ಅಂತಕ್ಕಂಥದ್ದು ನಾವು ಸದ್ಯದಲ್ಲೇ ಹೇಳ್ತೀವಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದ್ದರಿಂದ ಇದ್ರ ಬಗ್ಗೆ ವಿಷಯ ಪ್ರಸ್ತಾಪ ಮಾಡ್ತಕ್ಕಂಥದ್ದು ನಮ್ಮ ಎಲ್ಲರ ಒಂದು ನಮ್ಮ ವ್ಯಾಪ್ತಿ ಮೀರಿರ್ತಕ್ಕಂಥದ್ದು. ಅದರಿಂದ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬಾರ್ದು. ಇನ್ನು ಎಷ್ಟು ಜನ ಶಾಸಕರು ಸೇರಿದ್ರು ಸರ್? ಏನಾದ್ರು ಚರ್ಚೆ ಆಯ್ತಾ ಅಂತ ಸರ್?
ನೋಡಿ, ನಾನು ಕ್ಯಾಬಿನೆಟ್ ಮೀಟಿಂಗ್ ಆದ ನಂತರ ಹೋಗಿದ್ದು. ನಾನು ಆ ರೀತಿ ಶಾಸಕರು ಎಷ್ಟು ಜನ ಬಂದಿದ್ದರು ಮತ್ತೊಂದು ಮಾಡೋಕ್ಕೆ ಲೆಕ್ಕ ಮಾಡೋಕ್ಕೆ ಹೋಗಿರಲಿಲ್ಲ. ಅವರು ಊಟಕ್ಕೆ ಕರೆದಿದ್ರು, ಊಟ ಮಾಡಿ ವಾಪಸ್ ಬಂದು. ಓಕೆ. ಇದಿಷ್ಟು ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಅವ್ರ ಮಾತು. ಊಟಕ್ಕೆ ಕರೆದಿದ್ರು, ಊಟ ಅಷ್ಟೇ ಮಾಡಿದ್ದೇವೆ, ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ, ಅಲ್ಲಿ ಬಣ ರಾಜಕೀಯ ಇಲ್ಲ, ಆದರೆ ಹೈಕಮಾಂಡ್ ಎಲ್ಲವನ್ನು ಬಗೆಹರಿಸುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆಗೆ ಸಚಿವರಾದಂಥ MC ಸುಧಾಕರ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಭಾಳ ಪ್ರಮುಖವಾಗಿ ನಿನ್ನೆ ಏನು ಡಿನ್ನರ್ ಮೀಟಿಂಗ್ ನಡೀತು, ತಾವು ಕೂಡ ಆಗಿದ್ರಿ ಅನ್ನುವಂಥದ್ದು. ಏನೆಲ್ಲ ಚರ್ಚೆ ಆಯಿತು, ಏನು ವಿಚಾರಕ್ಕೆ ಸೇರಿದ್ರಿ ಅಂತ? ನೋಡಿ, ಇಲ್ಲಿ ಕೋಮಲಣ್ಣ ದೊಡ್ಡಣ್ಣನವರಂತಕ್ಕಂಥವರು ಹಿರಿಯರು, ಅವರ ಕುಟುಂಬಸ್ಥರು, ಅವರ ಹಿಂದೆ DCC ಪ್ರೆಸಿಡೆಂಟ್ ಆಗಿದ್ದಂಥವರು, ಅವರ ಮಗ ಪ್ರವೀಣ್ ದೊಡ್ಡಣ್ಣನವರು ಮತ್ತು ಅವರ ಇತರೆ ಸೋದರರು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಭಾಳ ದಿವಸದಿಂದ ಮನೆಗೆ ಬನ್ನಿ ಊಟಕ್ಕೆ ಅಂತಕ್ಕಂಥದ್ದನ್ನು ಹೇಳಿದ್ರಂತೆ. ಅವರು ನಮಗೆಲ್ರಿಗೂ ಆಹ್ವಾನ ಕೊಟ್ಟರು, ಬನ್ನಿ ಊಟಕ್ಕೆ ಹೋಗೋಣ ಅಂಥೇಳಿ. ಕ್ಯಾಬಿನೆಟ್ ಮುಗಿದ ನಂತರ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳು ಈ ರೀತಿ ಊಟಕ್ಕೆ ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಹೇಳಿ ಅವರು ಒಂದು 5 ನಿಮಿಷ ಮುಂಚೆ ನಿರ್ಗಮಿಸಿದರು. ನಾವು ಕ್ಯಾಬಿನೆಟ್ ಆದಮೇಲೆ ನಾವು ಕೂಡ ಅಲ್ಲಿ ಹೋಗಿದ್ವಿ. ಅಲ್ಲಿ ಕೇವಲ ಒಂದು ಖಾಸಗಿ ಒಂದು ಊಟದ ಕಾರ್ಯಕ್ರಮ ಬಿಟ್ಟರೆ ಬೇರೆ ಯಾವುದೇ ರಾಜಕೀಯ ಪ್ರಶ್ನೆ ಇಲ್ಲ. ನಾನು ನಿನ್ನೆ ಅಲ್ಲ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಫಿರೋಜ್ ಸೇಠ್, ನಮ್ಮ ಮಾಜಿ ಶಾಸಕರು, ನಮ್ಮ ಆಸಿಫ್ ಸೇಠ್ ಅವರ ಸೋದರರ ಮನೆಯಲ್ಲಿ ಕೂಡ ಊಟಕ್ಕೆ ಹೋಗಿದ್ದೆ. ಅದರಿಂದ ಇವೆಲ್ಲ ಖಾಸಗಿ ಒಂದು ಮುಖ್ಯಮಂತ್ರಿಗಳು ಯಾವಾಗಲೇ ಇಲ್ಲಿ ಬಂದರೂ ಕೂಡ ಅವರು ಇಲ್ಲಿ ಅವರು ಕಾರ್ಯಕ್ರಮದಲ್ಲಿ ಇಲ್ಲಿ ಏನು ಫಿರೋಜ್ ಸೇಠ್ ಅವ್ರ ಮನೆಗೆ ಹೋಗುವಂಥದ್ದು ವಾಡಿಕೆ. ಈ ರೀತಿ ಖಾಸಗಿ ಒಂದು ಕಾರ್ಯಕ್ರಮಕ್ಕೆ ಹೋಗುವಂಥದ್ದನ್ನೆಲ್ಲ ದೊಡ್ಡದಾಗಿ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ತಾವು ಯೋಚನೆ ಮಾಡಬೇಕು. DK ಶಿವಕುಮಾರ್ ಬಣದಿಂದ ಐತೋನ್ಕೂಟ ಆಗಿದೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇರ್ತಕ್ಕಂಥ. ಖಂಡಿತ ಆ ರೀತಿ ಯಾವುದು ಬಣ ಮತ್ತೊಂದು ಇಲ್ಲ. ವಿಷಯ ಈಗ ಹೈಕಮಾಂಡ್ ಮಟ್ಟದಲ್ಲಿ ಇರ್ತಕ್ಕಂಥದ್ದು ಆದ್ದರಿಂದ ಇದ್ರ ಬಗ್ಗೆ ನಾವು ಹೆಚ್ಚು ಅದರ ಬಗ್ಗೆ ಪ್ರಾಮುಖ್ಯತೆ ಕೊಡುವಂಥ ಅವಶ್ಯಕತೆ ಇಲ್ಲ. ಈ ಥರದ ಹೇಳಿಕೆಗಳನ್ನೆಲ್ಲ ಯಾವ ರೀತಿಯಾಗಿ ಗಮನಿಸ್ತಾ ಇದೆ ಪಕ್ಷ ಅಂತ ಸರ್? ಯತೀಂದ್ರ ಅವರು, ಸಿದ್ದರಾಮಯ್ಯ ಅವರೇ 5 ವರ್ಷ ಇರ್ತಾರೆ, ಬದಲಾವಣೆ ಆಗಲ್ಲ ಅನ್ನೋಂಥದ್ದು, ಆದರೆ ಹೈಕಮಾಂಡ್ ಬಾಯಿ ಮುಚ್ಕೊಂಡಿರಿ ಅನ್ನೋಂಥದ್ದು ಗೊಂದಲ ಸೃಷ್ಟಿ ಆಗ್ತಾ ಇದೆಯಲ್ಲ ಅಂತ ಸರ್? ನೋಡಿ, ನಾನು ಎಲ್ಲ ನಮ್ಮ ಮಾನ್ಯ ಶಾಸಕರು ಸ್ನೇಹಿತರಲ್ಲಿ ವಿನಂತಿಸ್ಕೊಳ್ತೇನೆ, ಯಾರೇ ಆಗಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಇದಕ್ಕೆ ಏನು ಹೇಳಬೇಕು ಅಂತಕ್ಕಂಥದ್ದು ನಾವು ಸದ್ಯದಲ್ಲೇ ಹೇಳ್ತೀವಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದ್ದರಿಂದ ಇದ್ರ ಬಗ್ಗೆ ವಿಷಯ ಪ್ರಸ್ತಾಪ ಮಾಡ್ತಕ್ಕಂಥದ್ದು ನಮ್ಮ ಎಲ್ಲರ ಒಂದು ನಮ್ಮ ವ್ಯಾಪ್ತಿ ಮೀರಿರ್ತಕ್ಕಂಥದ್ದು. ಅದರಿಂದ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬಾರ್ದು. ಇನ್ನು ಎಷ್ಟು ಜನ ಶಾಸಕರು ಸೇರಿದ್ರು ಸರ್? ಏನಾದ್ರು ಚರ್ಚೆ ಆಯ್ತಾ ಅಂತ ಸರ್? ನೋಡಿ, ನಾನು ಕ್ಯಾಬಿನೆಟ್ ಮೀಟಿಂಗ್ ಆದ ನಂತರ ಹೋಗಿದ್ದು. ನಾನು ಆ ರೀತಿ ಶಾಸಕರು ಎಷ್ಟು ಜನ ಬಂದಿದ್ದರು ಮತ್ತೊಂದು ಮಾಡೋಕ್ಕೆ ಲೆಕ್ಕ ಮಾಡೋಕ್ಕೆ ಹೋಗಿರಲಿಲ್ಲ. ಅವರು ಊಟಕ್ಕೆ ಕರೆದಿದ್ರು, ಊಟ ಮಾಡಿ ವಾಪಸ್ ಬಂದು. ಓಕೆ. ಇದಿಷ್ಟು ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಅವ್ರ ಮಾತು. ಊಟಕ್ಕೆ ಕರೆದಿದ್ರು, ಊಟ ಅಷ್ಟೇ ಮಾಡಿದ್ದೇವೆ, ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ, ಅಲ್ಲಿ ಬಣ ರಾಜಕೀಯ ಇಲ್ಲ, ಆದರೆ ಹೈಕಮಾಂಡ್ ಎಲ್ಲವನ್ನು ಬಗೆಹರಿಸುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.